ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಮತ್ತೆ ಅರುಣಾಚಲದ ವಿಷಯದಲ್ಲಿ ಕಿರಿಕ್ ಮಾಡ್ತಾ ಇದೆ. ಅರುಣಾಚಲ ಪ್ರದೇಶ ಸಂಪೂರ್ಣವಾಗಿ ನಮ್ಮದು ಅಂತ ಚೈನಾದ ಸೈನ್ಯ ಹೇಳಿಕೊಂಡಿದೆ. ಈ ಹೇಳಿಕೆ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಭಾರತ ಚೈನಾಗೆ ಸಖತ್ತಾಗಿ ತಿರುಗೇಟನ್ನು ಕೊಟ್ಟಿದೆ. ಅರುಣಾಚಲದ ಒಂದಿಂಚು ಭೂಮಿಯನ್ನ ಬಿಟ್ಟುಕೊಡೋದಕ್ಕೆ ನಾವು ಸಿದ್ಧ ಇಲ್ಲ. ಇನ್ನು ಮುಂದೆ ಏನಿದ್ರು ಅರುಣಾಚಲದ ಅಭಿವೃದ್ಧಿ ಮಾತ್ರ ನಮ್ಮ ಮುಂದಿರೋ ಗುರಿ ಅನ್ನೋ ಸಂದೇಶವನ್ನು ಕೊಟ್ಟಿರೋ ಭಾರತ ಈಗ ಚೈನಾ ಕಣ್ಣು ಹಾಕಿಕೊಂಡಿರೋ ತವಾಂಗ್ ಪ್ರದೇಶದಲ್ಲಿ ಸುಮಾರು 500 ಕೋಟಿಗೂ ಅಧಿಕ ವೆಚ್ಚದ ರೋಪ್ ವೇ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ತವಾಂಗ್ ಅಲ್ಲಿ ಅಭಿವೃದ್ಧಿ ಮಾಡೋದ್ರ ಮೂಲಕ ಚೈನಾಗೆ ಭಾರತ ಹೇಗೆ ಟಕ್ಕರ್ ಕೊಡೋದಕ್ಕೆ ಹೋಗ್ತಾ ಇದೆ? ಇಷ್ಟಕ್ಕೂ ಈ ತವಾಂಗ್ ಮೇಲೆ ಚೈನಾ ಕಣ್ಣಿಟ್ಟಿರೋದಾದ್ರೂ ಯಾಕೆ? ತವಾಂಗ್ನ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಚೈನಾದ ನಡುವಿನ ಗಡಿ ವಿವಾದ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಅಲ್ಲಿ ಸಂಘರ್ಷ ಅನ್ನೋದು ಯಾವತ್ತೂ ಬೇಕಿದ್ರೂ ಭುಗಿಲೇಳಬಹುದು ಅಂತ ಅಮೆರಿಕದ ಇಂಟೆಲಿಜೆನ್ಸ್ ವಿಭಾಗದ ವರದಿ ಹೇಳ್ತಾ ಇದೆ. ಗಡಿಯುದ್ದಕ್ಕೂ ಎರಡೂ ದೇಶಗಳು ತಮ್ಮ ಸೇನೆಯನ್ನ ಸಜ್ಜುಗೊಳಿಸಿ ನಿಲ್ಲಿಸಿವೆ. ಇನ್ನು ಈ ಚಳಿಗಾಲವೂ ಕೂಡ ಸೇನೆ ಅಲ್ಲೇ ಇರಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಭಾರತ ಗಡಿಯುದ್ದಕ್ಕೂ ಸುಸಜ್ಜಿತವಾದ ಬಂಕರ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಎರಡೂ ದೇಶಗಳು ಗಡಿಯಲ್ಲಿನ ಏರ್ ಬೇಸ್ಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿಟ್ಟಿವೆ. ಅಲ್ಲಿ ನಡೀತಿರೋ ತಯಾರಿ, ಉದ್ವಿಗ್ನ ಪರಿಸ್ಥಿತಿ, ಆಯುಧ ಸಂಗ್ರಹ, ಸೇನಾ ಶಕ್ತಿಯ ವೃದ್ಧಿ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಎರಡೂ ದೇಶಗಳ ನಡುವೆ 2030 ವೇಳೆಗೆ ಒಂದು ಯುದ್ಧ ನಡೆಯುವ ಸಾಧ್ಯತೆ ಇದೆ ಅಂತ ಅಂತಾರಾಷ್ಟ್ರೀಯ ಬೇಹುಗಾರಿಕಾ ವರದಿಗಳು ಹೇಳ್ತಾ ಇವೆ. ಈ ಹೊತ್ತಲ್ಲೇ ಚೈನಾ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದೆ. ಅರುಣಾಚಲ ಪ್ರದೇಶ ಅನ್ನೋದು ಪ್ರಾಚೀನ ಚೈನಾದ ಭಾಗವಾಗಿದ್ದ ಪ್ರದೇಶ, ಹೀಗಾಗಿ ಅದನ್ನು ಭಾರತ ಚೈನಾಗೆ ಬಿಟ್ಟು ಕೊಡಬೇಕು ಅಂತ ಅಲ್ಲಿನ ವಿದೇಶಾಂಗ ಇಲಾಖೆಯ ವಕ್ತಾರ ಹೇಳಿಕೆಯೊಂದನ್ನು ಕೊಟ್ಟಿದ್ದಾನೆ. ಇನ್ನು ಅರುಣಾಚಲ ಪ್ರದೇಶ ಅನ್ನೋದು ಟಿಬೆಟ್ನ ದಕ್ಷಿಣ ಭಾಗ. ಅದನ್ನ ಅಕ್ರಮವಾಗಿ ಭಾರತ ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ. ಬೀಜಿಂಗ್ ಇದನ್ನ ಒಪ್ಪೋದಿಲ್ಲ ಅಂತ ಚೈನಾ ಸೇನೆಯ ಹಿರಿಯ ಅಧಿಕಾರಿ ಕರ್ನಲ್ ಜಾಂಗ್ ಶಿಯೋಂಗಾಂಗ್ ಹೇಳಿಕೆ ಕೊಟ್ಟಿದ್ದಾನೆ. ಇದೆಲ್ಲ ಕೂಡ ಭಾರತವನ್ನ ಕೆಣಕೋದಿಕ್ಕೆ ಚೈನಾ ಮಾಡ್ತಾ ಇರೋ ಪ್ರಯತ್ನ. ಇನ್ನು ಚೈನಾ ಹೀಗೆಲ್ಲ ಮಾಡ್ತಾ ಇರೋ ಹೊತ್ತಲ್ಲೇ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಚೈನಾ ಜೊತೆ ಭಾರತದ ಗಡಿ ಸರಿಯಾಗಿ ಗುರುತಿಸಲ್ಪಟ್ಟಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇದು ಭವಿಷ್ಯದಲ್ಲಿ ಅಪಾಯಕಾರಿ ಘಟನೆಗಳಿಗೆ ಕಾರಣ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಅನಿಲ್ ಚೌಹಾಣ್ ಹೇಳಿದ್ದಾರೆ. ಈ ಮಾತುಗಳು ಕೂಡ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಚೈನಾ ನಡುವೆ ಆಗಬಹುದಾದ ಯುದ್ಧದ ಬಗ್ಗೆ ಸೂಚನೆಯನ್ನು ಕೊಡ್ತಾ ಇವೆ. ಗೆಳೆಯರೆ, ಚೈನಾ ಮತ್ತು ಭಾರತದ ಗಡಿ ವಿವಾದ ಅನ್ನೋದು ಇವತ್ತು ನೆನ್ನೆಯದ್ದಲ್ಲ. ಅಲ್ಲಿ ಈಗಾಗಲೇ ಒಂದು ಯುದ್ಧವನ್ನು ಕೂಡ ಎರಡೂ ದೇಶಗಳು ಮಾಡಿವೆ. ಹಾಗೆ ಆಗ ಅಲ್ಲಿ ಸಂಘರ್ಷದ ವಾತಾವರಣ ಕೂಡ ಉಂಟಾಗುತ್ತೆ. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಚೈನಾ ಅರುಣಾಚಲದ ಬಗ್ಗೆ ಯಾಕೆ ಮಾತಾಡ್ತಾ ಇದೆ ಅನ್ನೋದನ್ನ ನಾವು ನೋಡಿದ್ರೆ ಅಲ್ಲಿ ಕಾಣೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಅರುಣಾಚಲ ಪ್ರದೇಶದ ಭೇಟಿ. ಮೊನ್ನೆ ಅಂದ್ರೆ ಮಾರ್ಚ್ 9ನೇ ತಾರೀಕು ಸೇಲಾ ಸುರಂಗ ಮಾರ್ಗದ ಉದ್ಘಾಟನೆಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ಇದು ಜಗತ್ತಲ್ಲೇ ಅತಿ ಎತ್ತರದ ಸುರಂಗ ಅನ್ನೋ ಖ್ಯಾತಿಗೆ ಪಾತ್ರವಾದ ಟನಲ್ ಮಾರ್ಗ. ಸಮುದ್ರ ಮಟ್ಟಕ್ಕಿಂತ 13,000 ಅಡಿಗಳಷ್ಟು ಎತ್ತರದಲ್ಲಿ ನಿರ್ಮಾಣವಾಗಿರುವ ಈ ಟನಲ್ ಅರುಣಾಚಲ ಪ್ರದೇಶದ ಕನೆಕ್ಟಿವಿಟಿಯನ್ನ ಹೆಚ್ಚು ಮಾಡುತ್ತೆ. ಅಲ್ಲದೆ ಭಾರತೀಯ ಸೈನ್ಯಕ್ಕೆ ಶೀಘ್ರವಾಗಿ ಗಡಿಗಳನ್ನು ತಲುಪೋದಿಕ್ಕೆ ಈ ಸುರಂಗ ಮಾರ್ಗ ಸಹಾಯವನ್ನು ಮಾಡುತ್ತೆ. ಈ ಟನಲ್ನ ಉದ್ಘಾಟನೆ ಆದ ಮೇಲೆ ಅಲ್ಲಿ ಚೈನಾದ ಕಿರಿಕು ಕೂಡ ಶುರುವಾಗಿದೆ. ಈಗ ಅದೇ ತವಾಂಗ್ ಅಲ್ಲಿ ಭಾರತ ಒಂದು ರೋಪ್ ವೇ ಉದ್ಘಾಟನೆ ಮಾಡುವ ಮೂಲಕ ನಿಮ್ಮ ಬೆದರಿಕೆಗಳನ್ನ ನಾವು ಕೇರ್ ಮಾಡೋದಿಲ್ಲ ಅನ್ನೋ ಸಂದೇಶವನ್ನ ಚೈನಾಗೆ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ತವಾಂಗಲ್ಲಿ ರೋಪ್ ವೇ ಉದ್ಘಾಟನೆ ಮಾಡೋದ್ರ ಮೂಲಕ ಭಾರತ ಏನನ್ನ ಸಾಧಿಸೋದಕ್ಕೆ ಹೊರಟಿದೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಮೊದಲು ನಮಗೆ ತವಾಂಗ್ನ ಇತಿಹಾಸ ಗೊತ್ತಾಗಬೇಕು. ತವಾಂಗ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದ್ ಕಡೆ ಭೂತಾನ್, ಮತ್ತೊಂದ್ ಕಡೆ ಚೈನಾನ ಗಡಿಯನ್ನಾಗಿ ಹೊಂದಿರುವ ಈ ತವಾಂಗ್ ಅನ್ನೋ ಸುಂದರ ಪ್ರದೇಶಕ್ಕೆ ಅತಿ ಹೆಚ್ಚು ಮಹತ್ವ ಸಿಗೋದಕ್ಕೆ ಶುರುವಾಗಿ 400 ವರ್ಷಗಳಾಗ್ತಾ ಬಂತು. ಇಲ್ಲೊಂದು ಬೌದ್ಧ ಮಂದಿರ ಸ್ಥಾಪನೆ ಆದ ನಂತರ ತವಾಂಗ್ ಅನ್ನೋದು ಬೌದ್ಧರ ಪಾಲಿನ ಅತಿದೊಡ್ಡ ಶ್ರದ್ಧಾ ಕೇಂದ್ರ ಆಯಿತು. ಇಲ್ಲಿನ ಬೌದ್ಧ ಮಂದಿರ ಭಾರತದಲ್ಲಿನ ಅತಿದೊಡ್ಡ ಬೌದ್ಧ ಮಂದಿರ ಅನ್ನೋ ಖ್ಯಾತಿಗೆ ಪಾತ್ರವಾಗಿರುವುದಷ್ಟೇ ಅಲ್ಲದೆ ಏಷ್ಯಾದಲ್ಲಿನ 2ನೇ ಅತಿದೊಡ್ಡ ಬೌದ್ಧ ಮಂದಿರ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಇನ್ನು ಟಿಬೆಟನ್ನರ ಪಾಲಿಗೆ ಇದು ಅತ್ಯಂತ ಪವಿತ್ರ ಪ್ರದೇಶ. ಲಾಸಾದ ನಂತರ ಅವರ ಶ್ರದ್ಧೆ ಇರೋದೇ ತವಾಂಗ್ನ ಕಡೆಗೆ. ಇಲ್ಲಿ ಈಗಾಗಲೇ ಟಿಬೆಟನ್ನ ವಶಪಡಿಸಿಕೊಂಡಿರೋ ಚೈನಾ ಅಲ್ಲಿನ ಬೌದ್ಧರ ಶ್ರದ್ಧೆಯನ್ನು ಕೂಡ ಈಗಾಗಲೇ ಭಾಗಶಃ ನಾಶ ಮಾಡಿದೆ. ಇನ್ನು ಟಿಬೆಟ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಅದರ ಕನಸು ಕಾಣ್ತಾ ಇರೋ ಬಹುತೇಕರು ಭಾರತದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಅವರ ಟಿಬೆಟ್ ಅಸ್ಮಿತೆಯನ್ನ ಉಳಿಸ್ತಾ ಇರೋದು ಈ ತವಾಂಗ್. ಹೀಗಾಗಿ ಅದನ್ನು ಕೂಡ ಆಕ್ರಮಿಸಿಕೊಂಡು ಬಿಟ್ರೆ ಟಿಬೆಟನ್ನರ ಅಸ್ತಿತ್ವವನ್ನ ಸಂಪೂರ್ಣವಾಗಿ ಅಳಿಸಿ ಬಿಡಬಹುದು, ಅವರ ಅಸ್ಮಿತೆಯನ್ನೇ ನಾಶ ಮಾಡಿಬಿಡಬಹುದು ಅಂತ ಚೈನಾ ಭಾವಿಸ್ತಾ ಇದೆ. ಹೀಗಾಗಿ ಅವರಿಗೆ ತವಾಂಗ್ ಬೇಕು. ಅದಕ್ಕಾಗಿ ಅವರು ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಇಡೀ ಅರುಣಾಚಲವೇ ನಮಗೆ ಬೇಕು ಅಂತ ಕಿರಿಕ್ ಮಾಡ್ತಾ ಕೂತ್ರೆ ಅಟ್ಲೀಸ್ಟ್ ತವಾಂಗ್
ಯಾವಾಗಾದರೂ ಸಿಗಬಹುದು ಅನ್ನೋ ಕನಸು ಅವ್ರದ್ದು. ಇನ್ನು ಈ ತವಾಂಗ್ ಭಾರತವನ್ನ ಸೇರಿದ್ದು ಇವತ್ತು ನಿನ್ನೆ ಅಲ್ಲ, ಅದಕ್ಕೂ ಶತಮಾನದ ಇತಿಹಾಸ ಇದೆ. ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ದ ಕಾಲದಲ್ಲಿ ಅಂದ್ರೆ ಸುಮಾರು 1914 ಸಮಯದಲ್ಲಿ ಬ್ರಿಟಿಷರು ಟಿಬೆಟ್ ಅನ್ನು ಕೂಡ ವಶಪಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅಲ್ಲಿ ಬ್ರಿಟಿಷ್ ಆಡಳಿತ ಹಾಗೂ ಟಿಬೆಟ್ ನಡುವೆ ಒಂದು ಸ್ನೇಹ ಸಂಧಾನ ಏರ್ಪಡುತ್ತೆ. ಆ ಬಳಿಕ ತವಾಂಗ್ ಸೇರಿದ ಹಾಗೆ ಅರುಣಾಚಲ ಪ್ರದೇಶದ ಸಾಕಷ್ಟು ಭಾಗಗಳನ್ನ ಬ್ರಿಟಿಷ್ ಭಾರತಕ್ಕೆ ಬಿಟ್ಟುಕೊಡೋದಕ್ಕೆ ಅವತ್ತಿನ ಟಿಬೆಟ್ ಆಡಳಿತ ಒಪ್ಪಿಗೆಯನ್ನು ಕೊಡುತ್ತೆ. ಅದನ್ನ ಸಿಮ್ಲಾ ಒಪ್ಪಂದ ಅಂತ ಕರೀತಾರೆ. ಆದ್ರೆ ಆ ಒಪ್ಪಂದ ಆದ ನಂತರ ಅಲ್ಲಿ ಟಿಬೆಟ್ ಮತ್ತು ಭಾರತದ ನಡುವೆ ಗಡಿ ರೇಖೆಯನ್ನ ಗುರುತಿಸೋದನ್ನ ಬ್ರಿಟಿಷರು ಮರ್ತು ಹೋದ್ರು. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಶುರುವಾಗಿದ್ದ ಸ್ವಾತಂತ್ರ್ಯದ ಹೋರಾಟ ಹಾಗೂ 2ನೇ ಮಹಾಯುದ್ಧ ಬ್ರಿಟಿಷರು ಟಿಬೆಟ್ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯವಾಗದ ಹಾಗೆ ಮಾಡಿದ್ವು. ಹೀಗಾಗಿ ಟಿಬೆಟ್ ಆ ಪ್ರದೇಶದ ಮೇಲಿನ ಹಿಡಿತವನ್ನ ತನ್ನ ಬಳಿನೇ ಉಳಿಸ್ಕೊಳ್ತು. ಮತ್ತೊಂದು ಕಡೆ ಬ್ರಿಟಿಷರು ಕೂಡ ಈ ಶಿಮ್ಲಾ ಒಪ್ಪಂದವನ್ನ ಮರೆತು ಬಿಟ್ರು. ಆದ್ರೆ 1935ರಲ್ಲಿ ಸಸ್ಯ ತಜ್ಞ ಫ್ರಾನ್ಸಿಸ್ ಕಿಂಗ್ಡನ್ ವಾರ್ಡ್ ಸೇಲಾ ಪಾಸ್ ಅನ್ನು ದಾಟಿ ತವಾಂಗ್ಗೆ ಕಾಲಿಟ್ಟು ಬಿಟ್ಟ. ಆಗ ತವಾಂಗನ ಆಡಳಿತ ಅವನನ್ನ ಅಕ್ರಮವಾಗಿ ಗಡಿ ದಾಟಿ ಬಂದ ಆರೋಪದ ಮೇಲೆ ಬಂಧನಕ್ಕೀಡು ಮಾಡ್ತು. ಈ ವಿಷಯ ತಿಳಿದು ಬ್ರಿಟಿಷರು ಎಚ್ಚೆತ್ತುಕೊಂಡ್ರು. ಅವರಿಗೆ ಆಗ ಶಿಮ್ಲಾ ಒಪ್ಪಂದ ನೆನಪಾಯಿತು. ಈ ಒಪ್ಪಂದದ ಪ್ರಕಾರ ಮ್ಯಾಕ್ ಮಹೋನ್ ಲೈನ್ ಅನ್ನ ಒಪ್ಪಿಕೊಂಡಿದ್ದ ಟಿಬೆಟ್ ತವಾಂಗ್ ಪ್ರದೇಶವನ್ನ ಭಾರತಕ್ಕೆ ಬಿಟ್ಟುಕೊಟ್ಟಿತ್ತು. ಹೀಗಾಗಿ ಬ್ರಿಟಿಷರು ತವಾಂಗ್ ಪ್ರದೇಶಕ್ಕೆ ತಮ್ಮ ಸೇನೆಯನ್ನು ಕಳುಹಿಸಿಕೊಟ್ರು ಮತ್ತು ತವಾಂಗ್ ಹಾಗೂ ಅರುಣಾಚಲ ಪ್ರದೇಶವನ್ನ ಬ್ರಿಟಿಷ್ ಆಡಳಿತ ತನ್ನ ವಶಕ್ಕೆ ತಗೊಳ್ತು. ಹಾಗೆ ಅರುಣಾಚಲ ಪ್ರದೇಶವನ್ನ ಅವತ್ತಿನ ಅಸ್ಸಾಂಗೆ ಸೇರ್ಪಡೆ ಮಾಡಲಾಯಿತು. 1944ರ ಹೊತ್ತಿಗೆ ಈ ಇಡೀ ಪ್ರದೇಶ ಬ್ರಿಟಿಷರ ಕೈವಶ ಆಗಿತ್ತು. ತವಾಂಗಲ್ಲಿದ್ದ ಟಿಬೆಟ್ನ ಸೇನೆಯನ್ನ ಅಲ್ಲಿಂದ ಓಡಿಸಿ ಅಲ್ಲಿಗೆ ಅಸ್ಸಾಂ ರೈಫಲ್ಸ್ನ ಸೈನಿಕರನ್ನ ಇಡಲಾಯಿತು. ಆ ಬಳಿಕ ತವಾಂಗ್ ಬ್ರಿಟಿಷ್ ಭಾರತಕ್ಕೆ ಸೇರಿದ ಪ್ರದೇಶ ಆಯಿತು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಚೈನಾದಲ್ಲಿ ಮಾವೋ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರದ ರಚನೆ ಆಯಿತು. ಅದಾದ ನಂತರ ಮತ್ತೆ ಚೈನಾ ಹಾಗೂ ಭಾರತಗಳ ನಡುವೆ ಗಡಿ ವಿವಾದ ಕೂಡ ಶುರುವಾಯಿತು. 1914ರಲ್ಲಿ ಬ್ರಿಟಿಷರು ಎಳೆದ ಮ್ಯಾಕ್ ಮಹೋನ್ ಲೈನ್ ಅನ್ನ ಗಡಿ ಅಂತ ನಾವು ಒಪ್ಕೊಳ್ಳೋದಿಲ್ಲ ಅಂತ ಚೈನಾ ಕಿರಿಕ್ ತೆಗಿತು. ಪುರಾತನ ಚೈನಾ ಸಾಮ್ರಾಜ್ಯದ ಭಾಗಗಳಾಗಿದ್ದ ಎಲ್ಲ ಪ್ರದೇಶಗಳು ನಮಗೆ ಬೇಕು ಅಂತ ಈಗ ಕೂಡ ಚೈನಾ ವಾದ ಮಾಡುತ್ತೆ. ಅದು ಮಾವೋನ ಕಾಲದಿಂದ ಕೇಳಿ ಬರ್ತಾ ಇರುವ ಚೈನಾದ ಕಿರಿಕು. ಈಗಲೂ ಅರುಣಾಚಲ ಪ್ರದೇಶ ನಮ್ಮದೇ ಅಂತ ಚೈನಾ ಆಗಾಗ ಹೇಳ್ತಾ ಇರತ್ತೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ 1962ರಲ್ಲಿ ಭಾರತ ಮತ್ತು ಚೈನಾದ ನಡುವೆ ಒಂದು ಯುದ್ಧ ಆಯ್ತಲ್ಲ. ಆಗ ಭಾರತದ ಒಂದಷ್ಟು ಭೂಪ್ರದೇಶಗಳನ್ನು ಚೈನಾ ಆಕ್ರಮಿಸಿಕೊಳ್ತು. ಆಗ ಈ ತವಾಂಗ್ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳು ಚೈನಾದ ವಶ ಆಗಿದ್ವು. ಆದರೆ ಯುದ್ಧ ನಂತರ ಅವರು ತವಾಂಗ್ನಿಂದ ತಮ್ಮ ಸೇನೆಯನ್ನ ಹಿಂದಕ್ಕೆ ಪಡ್ಕೊಂಡ್ರು. ತವಾಂಗನ್ನ ಮತ್ತೆ ಭಾರತಕ್ಕೆ ಬಿಟ್ಟುಕೊಟ್ರು. ಒಂದ್ ವೇಳೆ ಈ ತವಾಂಗ್ ಮತ್ತು ಅರುಣಾಚಲ ಪ್ರದೇಶಗಳು ಚೈನಾಗೆ ಸೇರಿದ್ದಿದ್ರೆ ಅವರು ಈ ಭೂಪ್ರದೇಶವನ್ನ ಯಾಕೆ ಭಾರತಕ್ಕೆ ಹಿಂತಿರುಗಿಸ್ತಾ ಇದ್ರು? ಇನ್ನು ಇತ್ತೀಚೆಗೆ ಅಂದ್ರೆ ಶಿ ಜಿನ್ಪಿಂಗ್ ಚೈನಾ ಅಧ್ಯಕ್ಷರಾದ ನಂತರ ಅರುಣಾಚಲ ಪ್ರದೇಶದ ಬಗ್ಗೆ ಚೈನಾದ ಕಿತಾಪತಿ ಹೆಚ್ಚಾಗ್ತಾ ಇದೆ. ಅರುಣಾಚಲದ ಗಡಿವರೆಗೆ ಚೈನಾ ರಸ್ತೆ ಹಾಗೂ ರೈಲುಗಳ ಕನೆಕ್ಟಿವಿಟಿಯನ್ನು ಮಾಡಿಕೊಂಡಿದೆ. ತವಾಂಗ್ ಬಳಿಯಲ್ಲಿ ಚೈನಾ 1962ರ ಸಂದರ್ಭದಲ್ಲಿ ಆಕ್ರಮಿಸಿಕೊಂಡಿದ್ದ ಭೂಭಾಗ ಏನಿತ್ತು ಅಲ್ಲಿ ಡ್ಯೂಯಲ್ ವಿಲೇಜುಗಳನ್ನ ನಿರ್ಮಾಣ ಮಾಡಿದೆ. ಅದರಲ್ಲಿ ಹಂಜನಾಂಗವನ್ನು ತಂದು ನಿಲ್ಲಿಸಿದೆ. ಅದೇ ಹಳ್ಳಿಗಳಲ್ಲೇ ಚೈನಾದ ಸೈನಿಕರು, ಸೇನಾ ನೆಲೆಗಳು ಕೂಡ ಇವೆ. ಇಲ್ಲಿ ಭಾರತ ಟಿಬೆಟ್ಗೆ ಮಹತ್ವ ಕೊಡ್ತಾ ಇರೋದು, ದಲೈ ಲಾಮಾ ಅವರಿಗೆ ಆಶ್ರಯ ಕೊಟ್ಟಿರೋದು ಮತ್ತು ಅವರನ್ನ ಕಾಪಾಡ್ತಾ ಇರೋದು ಚೈನಾದ ಊರಿಗೆ ಕೆಂಗಣ್ಣಿಗೆ ಕಾರಣವಾಗ್ತಾ ಇರೋ ಅಂಶ. ಹೀಗಾಗಿ ಚೈನಾ ಭಾರತದ ವಿರುದ್ಧ ಸದಾ ಕಾಲ ಬೆಂಕಿ ಕಾರ್ತಲೇ ಇರುತ್ತೆ. ಇನ್ನು ಅರುಣಾಚಲ ಪ್ರದೇಶಕ್ಕೆ ಭಾರತದ ಪ್ರಧಾನಿಗಳು ಭೇಟಿ ಕೊಟ್ಟಾಗಲೆಲ್ಲ ಚೈನಾ ಕಿರಿಕ್ ಮಾಡುತ್ತೆ. ಈ ಹಿಂದೆ ಮನಮೋಹನ್ ಸಿಂಗ್ ಅವರ ಅರುಣಾಚಲ ಭೇಟಿಯ ಸಂದರ್ಭದಲ್ಲಿ ಕೂಡ ಚೈನಾ ಹೀಗೆ ಬಾಯ್ ಬಡ್ಕೊಂಡಿತ್ತು. ಈಗ ಟನಲ್ ಉದ್ಘಾಟನೆಯ ಸಂದರ್ಭದಲ್ಲೂ ಮತ್ತೆ ಚೈನಾ ಬಾಯ್ ಬಡ್ಕೊಳ್ತಾ ಇದೆ. ಇನ್ನು ಚೈನಾ ಅಲ್ಲಿ ಅಷ್ಟೊಂದು ಉರುಕೊಳ್ತಾ ಇರುವಾಗ ಭಾರತ ಹೇಗೆ ತಾನೇ ಅರುಣಾಚಲದಲ್ಲಿ ಸುಮ್ಮನೆ ಕೂರೋದಿಕ್ಕಾಗತ್ತೆ? ಹೀಗಾಗಿನೇ ತವಾಂಗ್ ಮೊನಸ್ಟ್ರಿಯಿಂದ ಪಿಟಿಸೋ ಲೇಕ್ ವರೆಗೆ ರೋಪ್ ವೇನ ನಿರ್ಮಾಣ ಮಾಡೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಸದ್ಯಕ್ಕೆ ತವಾಂಗ್ ಮತ್ತು ಪಿಟಿಸೋ ಸರೋವರದ ನಡುವೆ 18 ಕಿಲೋಮೀಟರ್ಗಳಷ್ಟು ಅಂತರ ಇದೆ. ರಸ್ತೆ ಮೂಲಕ ಇಲ್ಲಿಗೆ ತಲುಪಬೇಕು ಅಂದ್ರೆ ಅರ್ಧ ಗಂಟೆಯ ಸಮಯ ಬೇಕಾಗುತ್ತೆ. ಆದ್ರೆ ಒಮ್ಮೆ ರೋಪ್ ವೇ ನಿರ್ಮಾಣ ಆಗಿಬಿಟ್ರೆ ಕೇವಲ 5 ನಿಮಿಷಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ರೋಪ್ ವೇ ನೇರವಾಗಿ ನಿರ್ಮಾಣ ಆಗೋದ್ರಿಂದ ಅಲ್ಲಿ ಎರಡೂ ಪ್ರದೇಶಗಳ ದೂರ ಕಡಿಮೆ ಆಗುತ್ತೆ. ಈ ನಿಟ್ಟಲ್ಲಿ ಭಾರತ 522 ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಈ ಯೋಜನೆಯನ್ನ ಕೈಗೊಂಡಿದ್ದು ಮುಂದಿನ 3 ವರ್ಷಗಳಲ್ಲಿ ಈ ಪ್ರಾಜೆಕ್ಟ್ ಪೂರ್ಣ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ತವಾಂಗನ್ನ ಅಭಿವೃದ್ಧಿ ಮಾಡೋದ್ರಿಂದ ಭಾರತಕ್ಕೇನು ಲಾಭ ಅನ್ನೋ ಪ್ರಶ್ನೆ ಕಾಡೋದು ಸಹಜ. ಸದ್ಯಕ್ಕೆ ಏಷ್ಯಾದಲ್ಲಿರೋ ಟಿಬೆಟನ್ನರಿಗೆ ಲಾಸಾದಲ್ಲಿನ ಮೊನಸ್ಟ್ರಿಗೆ ಹೋಗಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಭಾರತದಲ್ಲಿನ ಟಿಬೆಟರ್ ಏನಿದ್ದಾರೆ ಅವರಿಗೆ ತವಾಂಗ್ ಅನ್ನೋದು ಅತಿ ದೊಡ್ಡ ಶ್ರದ್ಧಾ ಕೇಂದ್ರ. ಅಲ್ಲಿಗೆ ಪ್ರತಿ ವರ್ಷ ಸಾಕಷ್ಟು ಶ್ರದ್ಧಾಳುಗಳು ಭೇಟಿ ಕೊಡ್ತಾರೆ. ಹೀಗಾಗಿ ಅವರಿಗೆ ಅಲ್ಲಿಗೆ ತಲುಪೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದರೆ ಅಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಭಾರತ ಇತ್ತ ಹೆಚ್ಚು ಗಮನ ಕೊಡ್ತಾ ಇದೆ.
ಅಲ್ಲಿ ಟೂರಿಸಂ ಅಭಿವೃದ್ಧಿ ಆಯಿತು ಅಂದರೆ ಜನವಸತಿ ಕೂಡ ಹೆಚ್ಚಾಗುತ್ತೆ, ಮೂಲಸೌಕರ್ಯಗಳು ಹೆಚ್ಚಾಗ್ತಾ ಹೋಗುತ್ತವೆ, ಸಂಚಾರ ಹೆಚ್ಚಾಗುತ್ತೆ. ಇದರಿಂದ ಗಡಿಯಲ್ಲಿ ಚೈನಾ ಸೇನೆಯ ಚಲನವಲನಗಳ ಮೇಲೆ ಕಣ್ಣಿಡೋದಕ್ಕೆ ಜನ ಕೂಡ ಸಿಗ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಟೂರಿಸ್ಟ್ಗಳಿಗೆ ಬರಬೇಕು ಅಂದರೆ ಭಾರತದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅರುಣಾಚಲ ಪ್ರದೇಶ ಹಾಗೂ ತವಾಂಗ್ ಭಾರತಕ್ಕೆ ಸೇರಿದ ಪ್ರದೇಶಗಳು ಅನ್ನೋದನ್ನ ದಾಖಲು ಮಾಡೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ. ಅಫ್ಕೋರ್ಸ್ ಈಗಾಗಲೇ ಅಮೆರಿಕ ಸಂಸತ್ತಲ್ಲಿ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅನ್ನೋ ನಿರ್ಣಯವನ್ನ ಅಂಗೀಕರಿಸಿಯಾಗಿದೆ. ಆದರೂ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಜಿಸ್ಟರ್ ಮಾಡೋ ಪ್ರಯತ್ನ ಈ ಟೂರಿಸಂನಿಂದ ಸಾಧ್ಯ ಆಗುತ್ತೆ. ಹೀಗಾಗಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ಇದು ಗೆಳೆಯರೆ ಚೈನಾ ಮತ್ತು ಭಾರತದ ನಡುವಿನ ಗಡಿ ಗಲಾಟೆ ಹಾಗೂ ತವಾಂಗಲ್ಲಿ ಭಾರತ ಮಾಡೋದಕ್ಕೆ ಹೊರಟಿರುವ 522 ಕೋಟಿ ರೂಪಾಯಿಗಳ ವೆಚ್ಚದ ಅತಿದೊಡ್ಡ ರೋಪ್ವೇ ಯೋಜನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.